ಕಡೆಗೆ ಬರ್ತಾ ಇರೋದು. ಬಹುಶಃ ನಾವೀಗ ಗಮನಿಸ್ತಾ ಇರೋದು ಶಾಂಗ್ರಿಲಾ ಹೋಟೆಲ್ನಿಂದ ಹೊರಡ್ತಾ ಇದ್ದಾರೆ ಅಲ್ಲಿದ್ದ ಕಾಂಗ್ರೆಸ್ನ ನಾಯಕರು. ನಿಯೋಜಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಶಾಂಗ್ರಿಲಾ ಹೋಟೆಲ್ನಿಂದ ಹೊರಡ್ತಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಿದ್ದೀರಿ. ಅವರ ಜೊತೆಯಲ್ಲೇ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕೂಡ ಹೊರಡ್ತಿರುವಂಥದ್ದು. ಈಗಾಗಲೇ ಕಟ್ಟಿರುವ ಸ್ಟೇಡಿಯಂನಲ್ಲಿ ಆಗಮಿಸಿರುವಂಥ ಹಿರಿಯರ ಪೈಕಿ ತಮಿಳುನಾಡಿನ ಮುಖ್ಯಮಂತ್ರಿಗಳು MK ಸ್ಟಾಲಿನ್ ಅವರಿದ್ದಾರೆ, ನಟ ಕಮಲ್ ಹಾಸನ್ ಇದ್ದಾರೆ, ನಟ ದುನಿಯಾ ವಿಜಯ್ ಇದ್ದಾರೆ, ನಟಿ ಹಾಗೂ ರಾಜಕಾರಣಿ ರಮ್ಯಾ ಅವರಿದ್ದಾರೆ. ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರ ನೇರ ದೃಶ್ಯಗಳನ್ನ, ನೇರ ಪ್ರಸಾರವನ್ನ ನೀವು ನೋಡ್ತಾ ಇದ್ದೀರಿ. ಬಹಳ ಖುಷಿಯಾದಂಥ ಒಂದು ಸಂದರ್ಭ ಇದು. ಆ ಖುಷಿ ಅವರ ಮುಖ ಲಕ್ಷಣಗಳಲ್ಲೂ ಕಾಣ್ತಿರುವಂಥದ್ದು. 7ಕ್ಕೂ ಹೆಚ್ಚು ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರೆ ಅನ್ನೋ ನಿರೀಕ್ಷೆ. ರಾಜಸ್ಥಾನ, ಛತ್ತೀಸ್ಗಢ, ಬಿಹಾರ, ಹಿಮಾಚಲ ಪ್ರದೇಶ ಹಾಗೆ ಪಾಂಡಿಚೇರಿ, ಜಾರ್ಖಂಡ್, ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿಗಳಾದ ಮೆಹಬೂಬಾ ಮುಫ್ತಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋ ನಿರೀಕ್ಷೆ ಇದೆ. ಇದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಈ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದವರು ಶಿವರಾಜ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಈಗಷ್ಟೇ ಆಗಮಿಸಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಒಂದ್ ಕಡೆ ದುನಿಯಾ ವಿಜಯ್ ಅವರು ಹಾಗೆ ಶಿವರಾಜ್ ಕುಮಾರ್ ಅವರು ಕೂಡ ಕಾರ್ಯಕ್ರಮವನ್ನ ಸಾಕ್ಷೀಕರಿಸಲಿಕ್ಕೆ ಆಗಮಿಸಿರೋದು. ಹಾಗೆ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡಲಿದ್ದಾರೆ ಸಿದ್ದರಾಮಯ್ಯ ಅವರು. ಅವರ ಪುತ್ರ ಯತೀಂದ್ರ ಅವರು ಕೂಡ ಈಗಷ್ಟೇ ಆಗಮಿಸಿದ್ದಾರೆ. ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲೇನೆ ಕುಳಿತುಕೊಂಡಿದ್ದಾರೆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುವ ಸಲುವಾಗಿ. ಗೀತಾ ಶಿವರಾಜ್ ಕುಮಾರ್ ಅವರು ಬಂಗಾರಪ್ಪನವರ ಮಗಳು, ಮಧು ಬಂಗಾರಪ್ಪ ಅವರ ಸಹೋದರಿ, ಅಫ್ಕೋರ್ಸ್ ಕುಮಾರ್ ಬಂಗಾರಪ್ಪ ಅವರ ಸಹೋದರಿ ಕೂಡ. ಅವರು ಮುಂದಿನ ಬಾರಿ ಶಿವಮೊಗ್ಗ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿ ಆಗ್ಬೋದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಶಿವರಾಜ್ ಕುಮಾರ್ ಅವರು ಅವ್ರನ್ನ ಕರೆಸಿ ಅಲ್ಲಿರುವಂತಹ ಜನರ ಮುಂದೆ ಪರಿಚಯಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವ್ರ ಜೊತೆ ಅಲ್ಲಿ ಬಂದು ಸ್ಟೇಜ್ ಮೇಲೆ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಿದ್ದೀರಿ. ಇನ್ಫ್ಯಾಕ್ಟ್ ಮೊದಲ ಪಟ್ಟಿಯಲ್ಲಿ ಮಧು ಬಂಗಾರಪ್ಪ ಅವರ ಹೆಸರು ಕೂಡ ಇರಬಹುದು ಅನ್ನೋ ಲೆಕ್ಕಾಚಾರ ಮಾಡಲಾಗ್ತಾ ಇತ್ತು. ಯಾವ್ಯಾವ ಕಾರಣಕ್ಕೆ ಕೆಲವೇ ಹೊತ್ತಿನ ಹಿಂದೆ ನಾವು ಇದೇ ವೇದಿಕೆಯಲ್ಲಿ ಅದ್ರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನ ಕೂಡ, ವಿಶ್ಲೇಷಣೆಯನ್ನ ಕೂಡ ಹಂಚಿಕೊಂಡಿದ್ವಿ. ಬಟ್ ಈಗ ಪಟ್ಟಿಯಲ್ಲಿ ಇಲ್ಲ ಸದ್ಯಕ್ಕೆ ಮಧು ಬಂಗಾರಪ್ಪ ಅವರ ಹೆಸರು. ಆದ್ರೆ ಪಕ್ಷದ ಪರವಾಗಿ ಪ್ರಚಾರವನ್ನ ಕೂಡ ಮಾಡಿದ್ರು, ಪಕ್ಷದ ಪರವಾಗಿ ಗುರುತಿಸಿಕೊಂಡಿದ್ದಾರೆ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರು ಹಾಗೆ ಅವರ ಪತಿ ಶಿವರಾಜ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುವ ಸಲುವಾಗಿ ಆಗಮಿಸಿದ್ದಾರೆ ಕಂಠೀರವ ಕ್ರೀಡಾಂಗಣಕ್ಕೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಮೆಹಬೂಬಾ ಮುಫ್ತಿ, ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿಗಳ ಆಗಮನ ಇದೀಗ ಆಗಿದೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾ ಇದ್ದಾರೆ. ಆ ಮೂಲಕ ಕಾಂಗ್ರೆಸ್ ರಾಜ್ಯದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತನ್ನ ಆಡಳಿತವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದೆ. ಅದಕ್ಕೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಮೆಹಬೂಬಾ ಮುಫ್ತಿ ನೇರ ಪ್ರಸಾರದ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರೋದು ಕಂಠೀರವ ಸ್ಟೇಡಿಯಂನಿಂದ. ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ, ಇನ್ಫ್ಯಾಕ್ಟ್ ಲಕ್ಷಕ್ಕೂ ಅಧಿಕ ಜನ ಸೇರಬಹುದು ಅನ್ನೋ ನಿರೀಕ್ಷೆ ಇದೆ. ಸದ್ಯಕ್ಕಂತೂ ಕಿಕ್ಕಿರಿದು ತುಂಬಿದೆ ಜನಸ್ತೋಮ ಕಂಠೀರವ ಕ್ರೀಡಾಂಗಣದಲ್ಲಿ. ಅಲ್ಲಿಂದ ನೇರ ಪ್ರಸಾರದ ದೃಶ್ಯ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅವರು ಹಾಗೆ ಕಾಂಗ್ರೆಸ್ನ ಇತರೆ ನಾಯಕರು ಆಗಮಿಸುವ ನಿರೀಕ್ಷೆ. ವಿಧಾನಸೌಧದಲ್ಲಿ ವಿಶೇಷವಾಗಿ ಸಿದ್ಧವಾಗಿದೆ. ನೂತನ ಮುಖ್ಯಮಂತ್ರಿ ಹಾಗೆ ಸಚಿವರುಗಳಿಗೆ ಕೊಠಡಿ ಸದ್ಯಕ್ಕೆ ನಾವೀಗ ಗಮನಿಸ್ತಾ ಇರೋದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳಾಗಲಿರುವ ಸಿದ್ದರಾಮಯ್ಯ ಅವರಿಗೋಸ್ಕರ ಸಿದ್ಧವಾಗಿರುವ ಕೊಠಡಿ 323 ಸಂಖ್ಯೆಯ ಕೊಠಡಿ ಅಲಂಕೃತವಾಗಿದೆ. ಪಕ್ಷಗಳು ಚುನಾವಣೆ ಎದುರಿಸೋದೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ತಮ್ಮ ಸ್ಥಾನವನ್ನ ಪಡ್ಕೊಳ್ಳೋದಕ್ಕಾಗಿ. ಚುನಾವಣೆಯನ್ನ ಎದುರಿಸಾಯ್ತು, ಫಲಿತಾಂಶ ಬಂದಿದ್ದಾಯ್ತು. 3ನೇ ಮಹಡಿ ಯಾರ್ದು ಅಂತ ನಮಗೂ ಗೊತ್ತಾಗಿದೆ. ಅದರ ಒಂದು ಔಪಚಾರಿಕ ಬೆಳವಣಿಗೆಗಳನ್ನ ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಅಲಂಕಾರ, ಹೊಸ ಮುಖ್ಯಮಂತ್ರಿಗಳನ್ನ ಸ್ವಾಗತಿಸುವಂತಹ ಒಂದು ಪರಿಯನ್ನು ನಾವು ಗಮನಿಸ್ತಿದ್ದೀವಿ. ಬಿಹಾರದ ಪ್ರಮುಖ ನಾಯಕರಲ್ಲಿ ಒಬ್ಬರಾದ JDU ಹಿರಿಯರಾದ ನಿತೀಶ್ ಕುಮಾರ್ ಅವರು ಬಂದಿದ್ದಾರೆ. ಮಧ್ಯಪ್ರದೇಶಿನ ಮಾಜಿ ಮುಖ್ಯಮಂತ್ರಿ ಆದ ಕಮಲ್ನಾಥ್ ಅವರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಕಮಲ್ನಾಥ್ ಅವರಲ್ಲಿ ಬಂದಿರುವಂತದ್ದು. ಸ್ಟಾಲಿನ್ ಅವ್ರನ್ನ ನಾವು ಸ್ಟೇಜ್ ಮೇಲೆ ನೋಡಿದ್ದೇವೆ. ಅನ್ಯ ರಾಜ್ಯಗಳ ಕಾಂಗ್ರೆಸ್ ಘಟಕದಲ್ಲಿನ ಒಂದು ಸರ್ಕಾರ ಇದ್ರೆ ಮುಖ್ಯಮಂತ್ರಿ, ಇಲ್ಲ ಅಲ್ಲಿನ ರಾಜ್ಯಗಳ ಹಿರಿಯರು. ಅಶೋಕ್ ಗೆಹ್ಲೋಟ್ ರಾಜಸ್ಥಾನ್ ರಾಜ್ಯದ ಮುಖ್ಯಮಂತ್ರಿಗಳು, ಅಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಿದೆ. ಆಂತರಿಕ ಬಿಕ್ಕಟ್ಟನ್ನ ಎದುರಿಸ್ತಿರುವಂತಹ ಕಾಂಗ್ರೆಸ್ ಘಟಕ. ರಾಜಸ್ಥಾನದ ಮುಖ್ಯಮಂತ್ರಿಗಳಾದ ಅಶೋಕ್ ಗೆಹ್ಲೋಟ್ ಅವರು DK ಶಿವಕುಮಾರ್ ಜೊತೆ ನಿಂತು ಅಲ್ಲಿ ಪ್ರಶಂಸೆ ವ್ಯಕ್ತಪಡಿಸ್ತಿರುವಂತಹ ಒಂದು
ಬಾಡಿ ಲ್ಯಾಂಗ್ವೇಜ್ ಅನ್ನ ನಾವು ಗಮನಿಸಬಹುದಾಗಿದೆ. ಇನ್ಫ್ಯಾಕ್ಟ್ ಕರ್ನಾಟಕದ ಪರಿಸ್ಥಿತಿಯನ್ನ ರಾಜಸ್ಥಾನದ ಪರಿಸ್ಥಿತಿಗೆ, ಕಾಂಗ್ರೆಸ್ನ ಪರಿಸ್ಥಿತಿಯನ್ನ ಹೋಲಿಕೆ ಮಾಡಿ ಮಾತನಾಡ್ತಾ ಇದ್ರು. ಹಾಗ ಆಗಬಾರದು ಇಲ್ಲಿ ಅನ್ನೋ ಲೆಕ್ಕಾಚಾರ, ಹಾಗೆ ಆಗತ್ತಾ ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಈ ಲೆಕ್ಕಾಚಾರಗಳ ನಡುವೆ ಇನ್ಫ್ಯಾಕ್ಟ್ ನಿಖಿಲ್ ಹೇಳ್ತಾ ಇದ್ದ ಹಾಗೆ ರಾಜಸ್ಥಾನದಲ್ಲೇನೆ ಒಂದಷ್ಟು ಆಂತರಿಕ ಬೆಳವಣಿಗೆಗಳಾಗ್ತಾ ಇರೋ ಸಂದರ್ಭದಲ್ಲೂ ಕೂಡ ಅಶೋಕ್ ಗೆಹ್ಲೋಟ್ ಅವರು ಇಲ್ಲಿ ಉಪಸ್ಥಿತರು ಇರೋದು ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನದ ವೇದಿಕೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಬಲ ತುಂಬುವ ಪ್ರಯತ್ನ ಅಂತೂ ಆರ್ಜೆಡಿ ಪಕ್ಷದ ತೇಜಸ್ವಿ ಯಾದವ್ ಕೂಡ ಅಲ್ಲಿ ಸ್ಟೇಜ್ ಮೇಲೆ ಇರುವಂತದ್ದು. ಅಂದ್ರೆ ಇವತ್ತಿನ ಬಿಜೆಪಿ ಏತರ ಪಕ್ಷಗಳ ಒಂದು ಶಕ್ತಿ ಪ್ರದರ್ಶನದ ಪ್ರಯತ್ನ ಅಂತೂ ಇಲ್ಲಿ ನಡೀತಾ ಇದೆ. ಪ್ರಮುಖರು, ಪ್ರಬಲರು, ಸರ್ವ ಪಕ್ಷಗಳ ಪ್ರಾತಿನಿಧ್ಯ ಇಲ್ಲಿ ಇಲ್ಲದೇ ಇದ್ರೂ ಕೂಡ ಒಂದು ತಕ್ಕ ಮಟ್ಟಕ್ಕೆ ಬಿಜೆಪಿ ಏತರ ಶಕ್ತಿಗಳ ಒಗ್ಗಟ್ಟಿನ ಪ್ರದರ್ಶನ ಇಲ್ಲಿ ಆಗ್ತಿರುವಂತೆ ಕಂಡು ಬರ್ತಿದೆ. ಆ ರೀತಿ ವಿಶ್ಲೇಷಿಸೋದು ಸತ್ಯದಿಂದ ತುಂಬಾ ದೂರವಾದದ್ದೇನಲ್ಲ. ಅದು ಇನ್ಫ್ಯಾಕ್ಟ್ 2023ರ ಈ ಮಿನಿ ಚುನಾವಣೆ ಮುಗಿಯಿತು, ಮೆಗಾ ಚುನಾವಣೆ 2024 ಟಾರ್ಗೆಟ್ ಸದ್ಯಕ್ಕೆ. ಆ ಚುನಾವಣೆಯ ಲೆಕ್ಕಾಚಾರ ಇಟ್ಕೊಂಡೇನೆ ಇನ್ಫ್ಯಾಕ್ಟ್ ಇಲ್ಲಿ ಸಿಎಂ ಡಿಸಿಎಂ ಹುದ್ದೆಯನ್ನು ಕೂಡ ನಿರ್ಧಾರ ಮಾಡಲಾಯಿತು ಅನ್ನೋದು ಗೊತ್ತೇ ಇದೆ. ನಿಖಿಲ್, ಫಾರೂಕ್ ಅಬ್ದುಲ್ಲಾ ನೋಡ್ತಿದ್ದೀರಿ ನೀವು, ನ್ಯಾಷನಲ್ ಕಾನ್ಫರೆನ್ಸಿನ ಫಾರೂಕ್ ಅಬ್ದುಲ್ಲಾ ಅವರು. ಮೆಹಬೂಬಾ ಮುಫ್ತಿ ಒಂದು ಕಡೆ ಬಂದಿದ್ರೆ, ಫಾರೂಕ್ ಅಬ್ದುಲ್ಲಾ ಅವರು ಮತ್ತೊಂದು ಕಡೆ. ಬಿಜೆಪಿ ಏತರ ರಾಜಕೀಯ ಶಕ್ತಿಗಳ ಒಗ್ಗಟ್ಟಿನ ಪ್ರದರ್ಶನ. ಫಾರೂಕ್ ಅಬ್ದುಲ್ಲಾ ಅವರು ಜಮ್ಮು ಕಾಶ್ಮೀರಿನ ಮಾಜಿ ಮುಖ್ಯಮಂತ್ರಿಗಳು, ಒಮರ್ ಅಬ್ದುಲ್ಲಾ ಅವರ ತಂದೆ. ಮೆಹಬೂಬಾ ಮುಫ್ತಿ ಅವರ ರಾಜಕೀಯ ವಿರೋಧಿ ನಿಜ, ಆದರೆ ಈ ಬಾರಿ ತಮ್ಮ ವಿರೋಧ ಮತ್ತು ತಮ್ಮ ಅವಿಶ್ವಾಸವನ್ನ ಬದಿಗಿಟ್ಟು ಒಟ್ಟಾಗಿ ಬಂದು ಒಂದು ಸಂದೇಶವನ್ನ ಕೊಡೋದಕ್ಕೆ ಬಂದಿದ್ದಾರೆ ನಾಯಕರು. ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಘಟಕಗಳ ಹಿರಿಯರು, ಸರ್ಕಾರ ಇದ್ದಿದ್ದೇ ಆದರೆ ಅಲ್ಲಿನ ಮುಖ್ಯಮಂತ್ರಿಗಳು, ಛತ್ತೀಸ್ಗಢದ ಭೂಪೇಶ್ ಬಘೇಲ್, ರಾಜಸ್ಥಾನದ ಅಶೋಕ್ ಗೆಹ್ಲೋಟ್, ಮಧ್ಯಪ್ರದೇಶದಿಂದ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ಹಿರಿಯರು ಕಮಲ್ನಾಥ್, ತಮಿಳುನಾಡಿನಲ್ಲಿ ಮೈತ್ರಿಯಲ್ಲಿರುವಂತಹ ಮೈತ್ರಿ ಪಾರ್ಟ್ನರ್ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್, ಇತ್ತೀಚೆಗಷ್ಟೇ ಬಿಜೆಪಿಯ ಮೈತ್ರಿಯಿಂದ ಹೊರಗೆ ಬಂದು ತಮ್ಮ ರಾಜಕೀಯ ವಿರೋಧಿಗಳ ಜೊತೆನೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿಕೊಂಡಂತ ಜೆಡಿಯು, ಕಮ್ಯುನಿಸ್ಟ್ ಪಕ್ಷದ ಸಿಪಿಐಎಂನ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಡಿ ರಾಜಾ ಅವರಲ್ಲಿದ್ದಾರೆ.